ಕಗ್ಗಲ್ಲೂರ ಗ್ರಾಮಸ್ಥರಿಗೆ ಹಾಗೂ ಇಲ್ಲಿ ಬಂದಿರತಕ್ಕಂಥ ರೈತರಿಗೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಅಂತ. MDH ಮತ್ತು ಮಾರ್ಕೆಟ್ ಟೈಮ್ಸ್ ಕಡೆಯಿಂದ ನಾವು ನನ್ನ ಊರಿನ ಮಣ್ಣು ಅನ್ನೋ ಒಂದು ಜಾಗೃತಿ ಅಭಿಯಾನವನ್ನು ನಾವು ಇಲ್ಲಿ ನಡೆಸ್ತಾ ಇದ್ದೀವಿ ನಿಮ್ಮೂರಲ್ಲಿ. ಈ ಜಾಗೃತಿ ಅಭಿಯಾನದ ಮುಖ್ಯ ಉದ್ದೇಶ ಏನಂತಂದರೆ ನಮ್ಮ ಮಣ್ಣನ್ನು ಕಾಪಾಡಬೇಕು. ಯಾಕಂದರೆ ನಾವು ಏನು ಮಾಡ್ತಾ ಇದ್ದೀವಿ, ಜಾಸ್ತಿ ಕೀಟನಾಶಕಗಳು ಔಷಧಗಳನ್ನ ಏನು ಬಳಸಿ ನಾವು ನಮ್ಮ ಮಣ್ಣನ್ನು ಫಲವತ್ತತೆಯನ್ನು ನಾವು ನಾಶ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಏನು ಮಾಡಬೇಕು, ಬೇರೆ ಬೇರೆ ಪದ್ಧತಿಗಳನ್ನು ಯಾವ ರೀತಿ ಅಳವಡಿಸ್ಕೊಂಡು ಹಂಗೆ ಈ ಸರ್ಕಾರದಿಂದ ಒಂದು IPM ಪದ್ಧತಿ ಅನ್ನೋದನ್ನು ಒಂದು ನಿಮ್ಮ ಮುಂದೆ ತಂದಿದ್ದಾರೆ. ಅದನ್ನು ಕೂಡ ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನು ನಾವು ಈ ಕಾರ್ಯಕ್ರಮದ ಉದ್ದೇಶ ಆಗಿರುತ್ತೆ. ಸರಿನಾ? ಹಾಗೆ ಈ ಕಗ್ಗಲ್ಲು ಗ್ರಾಮಸ್ಥರಾದಂಥ ಲಕ್ಷ್ಮೀಕಾಂತ್ ರೆಡ್ಡಿ ಅವರಿಗೆ, ಹೊನ್ನೂರು ಸಾಬ್ ಅವ್ರಿಗೆ, ಮಾರಣ್ಣವ್ರಿಗೆ ಮತ್ತು ಹಾಗೂ ಇನ್ನೊಬ್ಬರು ಹೊನ್ನೂರು ಸಾಬ್ ಅವ್ರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಾವು ಇಲ್ಲೆಲ್ಲರೂ ಜಾಸ್ತಿ ಮೆಣಸಿನ್ಕಾಯಿ ಹಾಕಿನೇ ರೈತರಿರೋದು, ಹೌದಾ? ಮೆಣಸಿನ್ಕಾಯಿ ಬೆಳೆಯಂಥ ರೈತರೇ ಜಾಸ್ತಿ ಇಲ್ಲಿರೋದು, ಹೌದಾ? ನಾವೇನು ಎಷ್ಟು ಎಕರೆ ಇಲ್ಲಿ ಬೆಳೀತಾ ಇದ್ದೀರಣ್ಣ ನೀವೆಲ್ಲ? ಅಂದ್ರೆ ನಿಮ್ಮ ಅಂದಾಜು ಇದ್ರ ಪ್ರಕಾರ ಎಷ್ಟು ಎಕರೆ ಐತಣ್ಣ ಇಲ್ಲಿ ಸುತ್ತಮುತ್ತಲ? ನಿಮ್ಮ 3,000 ಎಕರೆವರೆಗೆ ಐತೆ, ಹೌದಾ? 3 ವರ್ಷದ ಕೆಳಗಡೆ ನಿಮ್ಮ ಮೆಣಸಿನ್ಕಾಯಿ ಬೆಳೆಗೆ ಏನು ರೇಟ್ ಇತ್ತಣ್ಣ? 3 ವರ್ಷದ ಕೆಳಗೆ 23,000 ಇತ್ತು. ಇವಾಗ ಈಗ 12-13 ಸಾವಿರ ಆಗೈತೆ. ಯಾಕ ಕಡಿಮೆ ಯಾಕಾಗತ್ತೆ? ಏನೇನು ಕಾರಣ ಗೊತ್ತಿರತ್ತಲ್ಲ ನಿಮ್ಗೆ? ಕಾರಣ ಏನು? ಬೆಳೆ ಬೇಸೈತಿ, ಎಲ್ಲ ಬೇಸೈತ್ರಿ, ರೇಟ್ ಡೌನ್ ಆಗೈತೆ. ಯಾಕ? ಅವ್ರ ಕೈಯಾಗ ಐತೆ, ಅದು ನಮ್ಮ ಕೈಯಾಗ ಏನೈತಿ? ನೀವು ಅದ್ರ ಬಗ್ಗೆ ಕೆಲವೊಬ್ಬರಿಗೆ ಗೊತ್ತಿಲ್ಲ. ಕೆಲವೊಬ್ರು ಏನು ಅನ್ಕೊಂಡ್ರಿ, ಜಾಸ್ತಿ ಬೆಳೆ ಬೆಳೆದೀವಿ ಅದಕ್ಕೆ ನಮ್ಮ ಮೆಣಸಿನ್ಕಾಯಿ ರೇಟ್ ಕಡಿಮೆ ಆಗೈತೆ ಅಂತ ನಾವು ಅನ್ಕೊಳಕತ್ತೀವಿ. ಅಂದರೆ ಎಲ್ಲರೂ ಮೆಣಸಿನ್ಕಾಯಿ ಬೆಳೆದಾರ, ಅದಕ್ಕೆ ಜಾಸ್ತಿ ಫಸಲ್ ಬಂದಿರೋದಕ್ಕೆ ನಮ್ಮ ಮೆಣಸಿನ್ಕಾಯಿ ರೇಟ್ ಇಲ್ಲ ಅಂತ ಅನ್ಕೊಳಕತ್ತೀವಿ ನಾವು. ಆದರೆ ಇನ್ನೊಂದು ಕಾರಣ ಕೂಡ ಏನೈತಂದರೆ, ನಾವೇನು ಬೆಳೀತಾ ಇದೀವಲ್ಲ ಮೆಣಸಿನ್ಕಾಯಲ್ಲಿ ಜಾಸ್ತಿ ಔಷಧಗಳು, ಅಂದರೆ ವಿಷದ ಪದಾರ್ಥಗಳು ಜಾಸ್ತಿ ಸೇರಿಬಿಟ್ಟವ. ನಾವೇನು ಔಷಧಗಳನ್ನ ಹೊಡಿತೀವಲ್ಲ ಹೋಗಿ ಹೊಲಕ್ಕೆ, ಅದರಾಗಿಂದ ಆ ಮೆಣಸಿನ್ಕಾಯಿ ಏನು ಇದು ಟೆಸ್ಟ್ ಮಾಡ್ತಾರೆ, ಅಂದರೆ ಬೇರೆ ದೇಶಕ್ಕೆ ಕಳಿಸ್ತಾರಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು, ಇಂಥವು ಏನು ಮಸಾಲ ಪದಾರ್ಥ ಕಂಪ್ನಿಗಳು ಏನು ಮಾಡ್ತಾರೆ, ಅವರು ತಗೋಕಿನ ಮುಂಚೆ ನಿಮ್ಮ ಹತ್ರ ತಗೊಳ್ತಾರ, ಖರೀದಿಸೋಕಿನ ಮುಂಚೆ ಏನು ಮಾಡ್ತಾರೆ, ಅವರು ಟೆಸ್ಟ್ ಮಾಡ್ತಾರೆ. ಯಾಕಂದರೆ ಬೇರೆ ದೇಶಕ್ಕೆ ಕಳಿಸ್ಬೇಕಂದ್ರೆ ಅವರೆಲ್ಲ ಒಳ್ಳೆ ಕ್ವಾಲಿಟಿ, ಅಂದರೆ ಒಳ್ಳೆ ಇದು ಇರೋದನ್ನು ಮಾತ್ರ ಅವ್ರು ತಗೊಳ್ತಾರೆ. ಅವರು ಚೆಕ್ ಮಾಡುತ್ತಾರೆ, ಎಷ್ಟು 152 ಸತಿ ಚೆಕ್ ಮಾಡ್ಯಾರ ಅವರು ಟೆಸ್ಟ್ಗಳ್ನ ಮಾಡಿದರೆ. ಅದರಲ್ಲಿ ಏನು ಕಂಡು ಬಂದೈತಂದರೆ ವಿಷದ ಪದಾರ್ಥಗಳು, ಅಂದರೆ ಜಾಸ್ತಿ ಕೀಟನಾಶಕಗಳು ಏನು ಬಳಸಿವಲ್ಲ ಅದ್ರಾಗ ಇದು ಜಾಸ್ತಿ ಅಂಶ ಇರೋದ್ರಿಂದ ಅವರು ರಿಜೆಕ್ಟ್ ಮಾಡ್ಯಾರ, ಅಂದರೆ ತಗೊಂಡಿಲ್ಲ. ಯಾಕೆ ತಗೋಬೋದಲ್ಲ, ಏನೈತೆ ಕೆಮಿಕಲ್ ತಿನ್ಬೋದಲ್ಲ, ಏನಾಗ್ತದೆ ತಿಂದರೆ? ಏನಾಗಲ್ಲ, ಹೊಟ್ಟೆಗೆ ಹೋಗ್ತೈತೆ, ಹೌದಾ? ಏನಾಗ್ತೈತೆ ಅದರಿಂದ? ನೋಡ್ತಾ ಇದ್ದೀವಿ ಇವಾಗೆಲ್ಲ ಸಣ್ಣ ಸಣ್ಣ ಹುಡುಗರಿಗೆ ಪಾರ್ಶ್ವ ಹೊಡಿತಾ ಇದ್ದಾವೆ, ಕ್ಯಾನ್ಸರ್ಗಳು, ಹೌದಾ? ಹಾರ್ಟ್ ಅಟ್ಯಾಕ್ ಆಗಲಿ, ಲಂಗ್ಸ್ ಆಗಲಿ, ಅವೆಲ್ಲ ಹೋಗ್ತಾ ಇದ್ದಾವೆ, ಹೌದಾ? ಯಾವುದಕ್ಕೆ? ಇದೇ ನಾವು ಏನು ಊಟ ಮಾಡ್ತಾ ಇದೀವಲ್ಲ ಅದರಲ್ಲಿ ಜಾಸ್ತಿ ವಿಷದ ಅಂಶಗಳು ಇರೋದ್ರಿಂದನೇ ಈ ಥರ ಆಗ್ತಾ ಇದ್ದಾವೆ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಗೌರ್ಮೆಂಟ್ ಅವರು IPM ಪದ್ಧತಿ ಅಂತ ತಂದಾರ. ನಿಮಗೆ ಗೊತ್ತಿರುತ್ತೆ, IPM ಪಾಸ್ ಆಗಬೇಕಂತ ಒಂದು ನಿಮ್ಮ ಮೆಣಸಿನ್ಕಾಯಿ ಹತ್ರ ನೀವೆಲ್ಲನೂ ಮಾರಾಟಕ್ಕೆ ಹೋಗಿರ್ತೀರ, ಅವ್ರು ಹೇಳಿರ್ತಾರೆ ನಿಮಗೆ IPM ಪಾಸ ಅಂತ. ಇಲ್ಲ, ಕೇಳಿರ್ತಾರೆ ನಿಮಗೆ IPM ಪದ್ಧತಿಯಲ್ಲಿ ಮಾಡಿರ ಇಲ್ಲ ಅಂತ ಕೇಳಿಲ್ಲ. ಯಾರು ಹೇಳಿಲ್ಲ. ಅಂದರೆ IPM ಪದ್ಧತಿನ ಪಾಸ್ ಆದರೆ ನಿಮ್ಮ ಮೆಣಸಿನ್ಕಾಯಿ ಜಾಸ್ತಿ ರೇಟಿಗೂ ತಗೊಂಡೋಗ್ತಾರೆ. ದೊಡ್ಡ ದೊಡ್ಡ ಕಂಪನಿಗಳು ಏನಿರುತ್ತಲ್ಲ, IPM ಪಾಸ್ ಆದರೆ ನಿಮ್ಮ ಹತ್ರ ಇರೋ ಮೆಣಸಿನ್ಕಾಯಿ ಆಗಲಿ ಬೇರೆ ಪದಾರ್ಥಗಳನ್ನ ಅವರೇ ಬಂದು ಜಾಸ್ತಿ ರೇಟಿಗೆ ತಗೊಂಡೋಗ್ತಾರೆ. ಅರ್ಥ ಆಯ್ತಾ? ಈಗ IPM ಪದ್ಧತಿನ ಯಾವ ಥರ ಮಾಡಬೇಕು, IPM ಪದ್ಧತಿನ ಯಾವ ಥರ ಮಾಡಬೇಕಂತ ಇಲ್ಲಿ ನಾನು ಹೇಳ್ಕೊಡ್ತೀನಿ, ಸರಿನಾ? ನೀವು ಎಷ್ಟು ಜನ ಇಲ್ಲಿ ನೀವು ಮಣ್ಣನ್ನು ಮತ್ತು ನಿಮ್ಮ ನೀರನ್ನು ಬೆಳೆಯೋಕ್ಕಿಂತ ಮುಂಚೆ ಎಷ್ಟು ಜನ ಪರೀಕ್ಷೆ ಮಾಡ್ತೀರಿ? ಇಲ್ಲಿ ಎಷ್ಟು ಜನ ನಿಮ್ಮ ಹೊಲನ ಇದು ಮಾಡೋಕ್ಕಿಂತ ಮುಂಚೆ ಮಣ್ಣು ಮತ್ತು ನೀರನ್ನು ಪರೀಕ್ಷೆ ಮಾಡ್ತೀರಿ? ಮಾಡಿಲ್ಲ. ಯಾಕೆ ಮಾಡಬೇಕು? ಮಾಡಿಸ್ಬೇಕು. ಯಾಕೆ ಮಾಡಿಸ್ಬೇಕು? ಯಾಕಂದರೆ ನಾವು ಹೋದ ವರ್ಷ ಏನು ಬೆಳೆ ಬೆಳೆದಿರ್ತೀವಲ್ಲ, ಆ ಸಸಿಗಳು ಏನಿರ್ತಾವಲ್ಲ ಅದ್ರಾಗಿರುವಂಥ ಪೋಷಕಾಂಶಗಳು ನಾವೆಲ್ಲ ತಗೊಂಡು ಆಹಾರವಾಗಿ ಸೇವನೆ ಮಾಡಿರ್ತಾವ, ಹೌದಾ? ಅದರಲ್ಲಿ ಏನು ಆಹಾರದಲ್ಲಿ ಏನು ಅಂಶಗಳು ಕಡಿಮೆ, ನಮ್ಮದು ಹೊಲದಲ್ಲಿ ಏನೇನು ಜಮೀನಿನಲ್ಲಿ ಪೋಷಕಾಂಶಗಳು ಏನು ಕಡಿಮೆ ಇದ್ದಾವೆ, ಏನು ಕಡಿಮೆ ಜಾಸ್ತಿ ಇದ್ದಾವೆ, ಅವನ್ನೆಲ್ಲ ತಿಳ್ಕೊಂಡ್ರೆ ಎಲ್ಲ ನಾವು ನೆಕ್ಸ್ಟ್ ಎಷ್ಟು ನಾವು ಔಷಧ ಎಷ್ಟು ಹೊಡಿಬೇಕು, ಏನು ಸಸ್ಯ ಹಾಕಿದರೆ ಬೆಳೀತದೆ ಅದೆಲ್ಲ ತಿಳ್ಕೊಳಕ್ಕೆ ಇದರಲ್ಲಿ
ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, IPM ಪದ್ಧತಿಯಲ್ಲಿ ಫಸ್ಟು ನಾವು ನೆಡೋಕ್ಕಿಂತ ಮುಂಚೆ, ಅಂದರೆ ನಾವು ಜಮೀನಿನ ಹೊಲ ಸ್ಟಾರ್ಟ್ ಮಾಡ್ತೀವಲ್ಲ ಅದಕ್ಕಿಂತ ಮುಂಚೆ ನಾವು ಮಣ್ಣು ಮತ್ತು ನೀರನ್ನು ಎಲ್ಲಿ ಕೇಂದ್ರೀಯ ಕೃಷಿ ವಿದ್ಯಾಲಯದಲ್ಲಿ ಅಥವಾ ಯಾವುದಾದ್ರೂ ಖಾಸಗಿ ಕಂಪ್ನಿಯಲ್ಲಿ ನಾವು ಹೋಗಿ ಮಣ್ಣನ್ನು ಅಥವಾ ನೀರನ್ನು ಟೆಸ್ಟ್ ಮಾಡಿಸ್ಕೋಬೇಕು. ಅದಾದಮೇಲೆ ಏನೈತಲ್ಲ ಬೀಜ ಚಿಕಿತ್ಸೆ ಬಗ್ಗೆ ಯಾರಿಗಾದ್ರೂ ಗೊತ್ತಾಯ್ತಾ? ಅಂದರೆ ಇದು ಹೆಂಗಂದರೆ ನಾವು ಒಂದು ಮಗು ಹುಟ್ಟೋಕ್ಕಿಂತ ಮುಂಚೆ ಹೆಂಗೆ ನಾವು ಪೋಲಿಯೋ ಅಥವಾ ಬೇರೆ ಇಂಜೆಕ್ಷನ್ಗಳು ಹಾಕ್ಸ್ತೀವೋ ಇಲ್ಲ, ಹುಟ್ಟಿದ ಮೇಲೆ ಆಗಲಿ ಸಣ್ಣ ಹುಡುಗರಿದ್ದಾಗ ಯಾಕೆ ದೊಡ್ಡ ರೋಗ ಮುಂದೆ ಯಾವುದೂ ರೋಗಗಳು ಬರಲಾರ್ದಂಗೆ ಹೌದಾ ಇಲ್ಲ, ನಾವು ಚುಚ್ಚುಮದ್ದುಗಳನ್ನೆಲ್ಲ ಹಾಕ್ಸ್ತೀವಿ. ಯಾಕೆ ನಮ್ಮ ಮಕ್ಕಳಿಗೆ ನೆಕ್ಸ್ಟ್ ಯಾವುದೇ ಥರದ ರೋಗಗಳು ಬರಲಾರ್ದಂಗೆ ಕಾಪಾಡ್ಕೊಳಕ್ಕೋಸ್ಕರ. ಅದೇ ಥರ ಈ IPM ಪದ್ಧತಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಈ ಬೀಜ ಚಿಕಿತ್ಸೆ ಬಗ್ಗೆ ಹೇಳಿದ್ದಾರೆ. ಈ ಬೀಜ ಚಿಕಿತ್ಸೆಯಲ್ಲಿ ನಾವು FIR ಮಾಡಬೇಕು. FIR ಅಂದರೆ ಸ್ಟೇಷನಲ್ಲಿ FIR ಅಲ್ಲ, ಇದು ಈ ರೈತರಿಗೆ ಸಂಬಂಧಪಟ್ಟಂಥ FIR. ಈ FIR ಅಂದರೆ ಫಂಗಿಸೈಡ್, ಇನ್ಸೆಕ್ಟಿಸೈಡ್, ರೈಸೋಬಿಯಮ್ ಅಂತ. ನೀವು ಅಂಗಡಿಯಿಂದ ಬೀಜ ತರ್ತೀರಿ, ಬೀಜ ತಂದಮೇಲೆ ಏನು ಮಾಡ್ತೀರಿ, ನರ್ಸರಿಗೆ ಕೊಡ್ತೀರಿ, ಇಲ್ಲಾಂದರೆ ನೀವೇ ಬೀಜ ನೆಡ್ತೀರಿ ಇದಕ್ಕೆ ಹೋಗಿ ಹೊಲ್ದಾಗ ಹೋಗಿ, ಹೌದಾ? ಅದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು, ಫಸ್ಟು ಈ FIR ಟ್ರೀಟ್ಮೆಂಟ್ನ ಕೊಡ್ಬೇಕು ನಮ್ಮ ಬೀಜಗಳಿಗೆ. ಫಂಗಿಸೈಡ್ ಅಂದರೆ ಬೂಜು ರೋಗ ಬರಲಾರ್ದಂಗೆ ನಮ್ಮ ಫಸ್ಟ್ ಅಂಗಡಿಯಿಂದ ತರ್ತೀವಿ ಬೀಜ, ಅವು ಮೊಳಕೆ ಬರ್ತಾವೋ ಇಲ್ಲ ಅಂತ ನಮಗೆ ಗೊತ್ತಿಲ್ಲ, ಹೌದಾ? ಅವನ್ನ ಹೆಂಗೆ ಕಂಡುಹಿಡಿಬೇಕು, ಯಾರಿಗೂ ಗೊತ್ತಿಲ್ಲ. ಇವಾಗ ಏನು ಮಾಡಬೇಕು, ಫಸ್ಟು ಒಂದು ಟಬ್ಬಲ್ಲಿ ನೀರು ತಗೊಂಡು ಉಪ್ಪನ್ನು ಅದಕ್ಕೆ ಸ್ವಲ್ಪ ಸೇರಿಸಿ ಚೆನ್ನಾಗಿ ಕಲಸಿ ಆದಮೇಲೆ ನಮ್ಮ ಬೀಜಗಳೇನು ತಂದಿರ್ತೀವಲ್ಲ ಅಂಗಡಿಯಿಂದ, ಅದರಿಂದ ಏನು ಮಾಡ್ಬೇಕು, ನಾವು ಆ ಬೀಜಗಳನ್ನ ಅದರಲ್ಲಿ ನೆನೆಸಿಡ್ಬೇಕು. ಎಷ್ಟು? 10 ರಿಂದ 15 ನಿಮಿಷ, ಸರಿನಾ? 10 ರಿಂದ 15 ನಿಮಿಷ ಅದನ್ನು ನೆನೆಸಿಟ್ರೆ ಅದೇನಾಗ್ತಾವ, ಒಳ್ಳೆ ಬೀಜಗಳು ನಮಗೆ ಯಾವ ಮೊಳಕೆ ಬರ್ತಾವಲ್ಲ ಆ ಬೀಜಗಳು ಹೋಗಿ ಕೆಳಗಡೆ ಕೂಡ್ತಾವ. ಯಾವ ಮೊಳಕೆ ಬರಲ್ಲ ಆ ಬೀಜಗಳು ಏನಾಗುತ್ತೆ, ಮೇಲೆ ತೇಳ್ತಾವ. ಅವನ್ನ ತೆಗೆದು ಸೈಡಿಗೆ ನಾವು ನೀರನ್ನು ಸೋಸಿ ಅವನ್ನ 2 ಗಂಟೆಗಳ ಕಾಲ ನೆರಳಲ್ಲಿ ಒಣಗಿಸ್ಬೇಕು, ಸರಿನಾ? ಅದಾದಮೇಲೆ ಏನು ಮಾಡ್ಬೇಕಂದ್ರೆ ಫಂಗಿಸೈಡ್, FIR ಅಂತ ಹೇಳಿದ್ದೆ ಅವಾಗೆ ನಾನು. ಫಂಗಿಸೈಡ್ ಅಂದರೆ ಬೂಜು ರೋಗ ಬರಲಾರ್ದಂಗೆ ಯಾವುದಾದ್ರೂ ಕಂಪ್ನಿದಾಗಲಿ ನೀವು ಅಲ್ಲಿ ಹೋಗಿ ಕಾರ್ಬೆಂಡಿಸಮ್, ಆ ಕೆಮಿಕಲ್ ಹೆಸರೇನೆಂದರೆ ಕಾರ್ಬೆಂಡಿಸಮ್ ಅಂತ ಅದ್ರ ಕೆಮಿಕಲ್ ಹೆಸರು. ಅದನ್ನು ಎಷ್ಟು, 2 ಗ್ರಾಮ್ ಕಾರ್ಬೆಂಡಿಸಮ್ ಕೆಮಿಕಲ್ನ 2 ಗ್ರಾಮ್ ಯಾವುದಕ್ಕೆ, ಆ 1 kg ಬೀಜಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಬೇಕನ್ಮತ್ತು ಕೈಯಿಂದ. ಅದು ಕೂಡ ಹ್ಯಾಂಡ್ ಗ್ಲೌಸ್, ಅಂದರೆ ಕೈಗೆ ರಕ್ಷಣೆ ಇರಬೇಕು, ಯಾಕಂದರೆ ಅವು ಕೆಮಿಕಲ್ ಅಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ಕಾರ್ಬೆಂಡಿಸಮ್ ಅನ್ನೋ ಕೆಮಿಕಲ್ನ 2 ಗ್ರಾಮ್ ತಗೊಂಡು 1 kg ಬೀಜಕ್ಕೆ ಚೆನ್ನಾಗಿ ಮಿಶ್ರಣ ಅಂದರೆ ಕೈಯಿಂದ ಕಲಸಿ ಅದನ್ನು ನೆರಳಲ್ಲಿ ಒಣಗಿಸ್ಬೇಕು 2 ಗಂಟೆಗಳ ಕಾಲ. ಅದಾದ ನಂತರ ಏನು ಮಾಡಬೇಕು, ಇನ್ಸೆಕ್ಟಿಸೈಡ್ ಅಂದರೆ ಯಾವುದು, ಹಿಮ್ಲಾಗ್ಲೋಬಿಡ್ ಅನ್ನೋ ಕೆಮಿಕಲ್ನ ನೀವು ಯಾವುದೇ ಕಂಪ್ನಿದಾಗಲಿ ಹಿಮ್ಲಾಗ್ಲೋಬಿಡ್ ಇರಬೇಕು ಅದರಲ್ಲಿ ಕೆಮಿಕಲ್, ಸರಿನಾ? ಹಿಮ್ಲಾಗ್ಲೋಬಿಡ್ ಕೆಮಿಕಲ್ನ ಎಷ್ಟು, 2.5 ಗ್ರಾಮ್ನ ತಗೋಬೇಕು. ಅದನ್ನು ಮತ್ತೆ ಆ ಬೀಜಗಳಿಗೆ ಏನು ಮಾಡಬೇಕು, ಚೆನ್ನಾಗಿ ಮಿಶ್ರಣ ಮಾಡಿ ಚೆನ್ನಾಗಿ ಕೈಯಿಂದ ಕಲಸಿ ಅವನ್ನ ಮತ್ತೆ 2 ಗಂಟೆಗಳ ಕಾಲ ಒಣಗಿಸ್ಬೇಕು ನಾವು, ಸರಿನಾ? ಅದಾದಮೇಲೆ ಏನು ಮಾಡಬೇಕು, ರೈಸೋಬಿಯಂ. ಈ ರೈಸೋಬಿಯಮಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಇರುತ್ತೆ. ಅಂದರೆ ನಿಮ್ಮ ಸಸಿಗಳಿಗೆ ಏನೈತಲ್ಲ ನೈಟ್ರೋಜನ್, ಅಂದರೆ ಗಾಳಿಯಲ್ಲಿರುವಂಥ ನೈಟ್ರೋಜನ್ನ ಅಮೋನಿಯಾ ಅಂದರೆ ಯೂರಿಯಾಗೆ ಕನ್ವರ್ಟ್ ಮಾಡಿ ಅವಕ್ಕೆ ಆಹಾರವಾಗಿ ನೀಡ್ತಾವನ್ ಮಾತು, ಯೂರಿಯಾ ಕನ್ವರ್ಟ್ ಮಾಡಿ. ಅದಕ್ಕೋಸ್ಕರ ಈ ರೈಸೋಬಿಯಂ ಕೆಮಿಕಲ್ನ ಅಥವಾ ಟ್ರೈಕೋಡರ್ಮಾ ಇವೆರಡರಲ್ಲಿ ಯಾವುದಾದ್ರೂ ನೀವು ತಗೋಬೋದು ಕೆಮಿಕಲ್ನ. ಇದೆಷ್ಟು, 1 kg ಬೀಜಕ್ಕೆ 10 ರಿಂದ 12 ಗ್ರಾಮ್ ರೈಸೋಬಿಯಂ ಕೆಮಿಕಲ್ನ ಎಷ್ಟು 5 ml ನೀರಿಗೆ ಕಲಿಸ್ಬಿಟ್ಟು ಇದಕ್ಕೆ ಚೆನ್ನಾಗಿ ಮಿಶ್ರಣ ಮಾಡಿ ಮತ್ತೆ 2 ಗಂಟೆ ನೆರಳಲ್ಲೇ ಒಣಗಿಸ್ಕೋಬೇಕು ಇದನ್ನು. ಈ ರೀತಿ ನಾವು 6 ಗಂಟೆಗಳ ಕಾಲ ಈ ಬೀಜಕ್ಕೆ ಚಿಕಿತ್ಸೆ ಕೊಟ್ಟರೆ ಒಳ್ಳೆ ಬೀಜ ನಮಗೆ ನೆಡೋದಕ್ಕೆ ರೆಡಿ ಆದಂಗೆ, ಅಂದರೆ ಸಿದ್ಧ. ಇವಾಗ ನೀವು ಅದನ್ನು ತಗೊಂಡೋಗಿ ನಿಮ್ಮ ಹೊಲದಲ್ಲಿ ಅಥವಾ ನರ್ಸರಿಗೆ ಕೊಟ್ಟರೆ ಅವರು ಸಸಿಗಳ ಅಥವಾ ನೀವು ನಿಮ್ಮ ಹೊಲದಲ್ಲಿ ನೆಡ್ಬೋದು. ನೀವು ಇದರಾಗಿ ಸಾಮಾನ್ಯವಾಗಿ ನೋಡೋಕೆ ಹೋದರೆ ಇದು ಬೀಜ ನೆಟ್ಟ ಮೇಲೆ ಎಷ್ಟು ದಿನಕ್ಕೆ ಸ್ಪ್ರೇ ಮಾಡ್ತೀರಲ್ಲ ಔಷಧಗಳಿಗೆ, ಎಷ್ಟು ದಿನಕ್ಕೆ ಸ್ಪ್ರೇ ಮಾಡ್ತೀರಿ? ವಾರ 15 ದಿನ, ಹೌದಾ? ನೀವು ಅದೇ ಈ ಬೀಜ ಚಿಕಿತ್ಸೆ ಮಾಡಿರಂದರೆ ನೀವು 35 ರಿಂದ 45 ದಿನ ಒಳಗೆ ಯಾವುದೇ ಸ್ಪ್ರೇ ಮಾಡೋ ಅವಶ್ಯಕತೆ ಇರಲ್ಲ. ಅರ್ಥ ಆಯ್ತಲ್ಲ? ಹಂಗೆ ಏನು ಇದರಿಂದ ನಾವು ಏನು ಮಾಡ್ಬೋದು, ನಮ್ಮ ಔಷಧಿಗಳಿಗೆ ಇಡ್ತಕ್ಕಂಥ ಖರ್ಚನ್ನು ಕೂಡ ನಾವು ಕಡಿಮೆ ಮಾಡ್ಕೋಬೋದು. ಹಾಗೆ ಈ ಪದ್ಧತಿ ಜೊತೆಗೆ ನಾವೇನು ಮಾಡಬೇಕು, ಸಾವಯವ ಪದ್ಧತಿಗಳು ಇರ್ತಾವೆ, ನಮ್ಗೆ ಗೊತ್ತಿದೆ. ನಮ್ಮ ತಾತವರಾಗಲಿ ಮುತ್ತಾತವ್ರು ಅವರೆಲ್ಲ ಸಾವಯವ ಪದ್ಧತಿ ಯಾವ್ದು, ಸೆಗಣಿ, ಗೋಮೂತ್ರ, ಹೌದಾ? ಇವನ್ನೆಲ್ಲವನ್ನು ಜೀವಾಮೃತ ಅವನ್ನೆಲ್ಲ
ನಮ್ಮ ಹೊಲಕ್ಕೆ ಆಗ್ತಿರ್ಬೇಕು ಅವಾಗವಾಗ. ನಾವೇನು ಮಾಡ್ತೀವಿ, ಬರೇ ಈ ಔಷಧಿಗಳ ಮೇಲೆ ಅವಲಂಬನೆ ಆಗ್ಬಿಟ್ಟು ಹೌದಾ ಇಲ್ಲ, ಬರೀ ಜಾಸ್ತಿ ಕೆಮಿಕಲ್ ಮೇಲೆ ಯಾಕೆ ಹೊಡೆದ್ರೆ ನಮಗೆ ದುಡ್ಡು ಬರ್ತಾವ, ಜಲ್ದಿ ದುಡ್ಡು ಬರ್ತಾವ, ಇದು ಹುಳಗಳು ಹೋಗ್ತಾ ಇದಾವೆ. ಹಂಗೆ ನಾವು ಮಣ್ಣಿಂದ ಫಲವತ್ತತೆ ಕಳ್ಕೊಂತ ಇದೀವಿ, ಅದು ಗೊತ್ತಾಗ್ತಾ ಇಲ್ಲ. ಹೌದಾ? ಇವಾಗ ನಾವು ಜಾಸ್ತಿ ನಮ್ಮ ದೇಹಕ್ಕೆ ಊಟ ಆಹಾರ ಒಳ್ಳೆ ಆಹಾರ ಕೊಡ್ಲಾರ್ದಂಗೆ ಬರೇ ಗುಳಿಗೆ ಹಾಕ್ಕಂತಿದ್ರೆ ನಮ್ಮ ದೇಹ ತಡ್ಕಂತತ ಇಲ್ಲ. ಅದೇ ರೀತಿನೇ ನಮ್ಮ ಇದಕ್ಕೇನು ಒಳ್ಳೆ ಆಹಾರ, ಇವಾಗ ನಾವು ಹೆಂಗ ರೊಟ್ಟಿ ಚಪಾತಿ ಎಲ್ಲ ತಿಂತೀವಲ್ಲ, ನಾವು ಬರೇ ಗುಳಿಗೆ ಹಾಕ್ಕಂತಿದ್ರೆ ನಿಂದಿರ್ತೀವಿ, ನಮ್ಮ ದೇಹ ನಿಂದಿರ್ತತ ಇಲ್ಲ. ಅದೇ ರೀತಿ ಈ ಸಾವಯವ ಪದ್ಧತಿ ಯಾವ ಹಸುವಿನ ಸಗಣಿ ಗೋಮೂತ್ರ ನೀವು ಜಮೀನು ಏನೈತಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಾರಕ್ಕೊಂದ್ಸತೆ 2 ವಾರಕ್ಕೊಂದ್ಸತೆ ನೀವು ಹೋಗಿ ಇರ್ತಾವೆ, ಹಳ್ಳಿವರೆಗೆ ಇರ್ತಾವ. ಹೌದಾ? ಅದಕ್ಕೋಸ್ಕರನೇ ಆಕಳುಗಳು ಅವೆಲ್ಲ ಸಾಕ್ತಿದ್ರು ಅವಾಗಿನ ಕಾಲಕ್ಕೆ. ಅವು ಕೂಡ ಬಿಟ್ಬಿಟ್ಟಾರ, ಟ್ರ್ಯಾಕ್ಟರ್ಗಳು ಅವು ಇವು ಬಂದಿರೋದಕ್ಕೆ. ಅದರಿಂದ ಏನು ಉಪಯೋಗ ಅಂತ ಇವಾಗ ಗೊತ್ತಾಗತ್ತೆ ಎಲ್ಲರಿಗೆ. ಆಕಳಾಗಲಿ ದನಗಳು ಯಾಕೆ ಮೇಯಿಸ್ತಿದ್ರ, ಆಡುಗಳಾಗಲಿ ಕೋಳಿಗಳಾಗಲಿ. ಹೌದಾ? ಅದ್ರದ್ದು ಉಪಯೋಗ ಇವಾಗ ನಮಗೆ ಗೊತ್ತಾಗಕತ್ತವ. ಅದಕ್ಕಾಗಿ ಅವಾಗ ನಾವೇನು ಮಾಡಬೇಕು, ಹಸುವಿನ ಸಗಣಿ ಗೋಮೂತ್ರನ ಮತ್ತು ಜೀವಾಮೃತದ ಬಗ್ಗೆ ಗೊತ್ತಾಯ್ತಾ ಇಲ್ಲಿ ಎಲ್ಲರಿಗೂ? ಜೀವಾಮೃತ ಅಂದರೆ ಅದು ಕೂಡ ಒಂದು ಸಾವಯವ ರಸಾಯನ. ಅದನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು, ನಮ್ಮ ಮನೆಯಲ್ಲೇ. ಅದು ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ. 100 ಲೀಟರ್ ನೀರಿಗೆ ಏನು ಮಾಡಬೇಕು, 15 kg ಸಗಣಿ, ಹಸುವಿನ ಸಗಣಿ, ಯಾವುದು ಹಸುವಿನ ಸಗಣಿ, ಮತ್ತು ಅದಾದಮೇಲೆ ಏನು 15 ಲೀಟರ್ ಗೋಮೂತ್ರ, 15 ಲೀಟರ್ ಗೋಮೂತ್ರ, ಅದಾದಮೇಲೇನು 2 kg ಬೆಲ್ಲ. ಯಾವುದೇ ಕ್ವಾಲಿಟಿದಾಗಲಿ, ಇಷ್ಟೇ ಕ್ವಾಲಿಟಿದಂತ ಯಾವುದೇ ಫಸ್ಟ್ ಕ್ವಾಲಿಟಿದೆ ತಗೋಬೇಕಂತ ಏನಿಲ್ಲ, ಯಾವುದೇ ಕ್ವಾಲಿಟಿದು ಬೆಲ್ಲ. ಅದಾದ ನಂತರ ಏನು ಮಾಡಬೇಕು, ಅಶ್ವತ್ಥ ಮರದ ಕೆಳಗಿರ್ತೈತಲ್ಲ ಮಣ್ಣು, ಅದು 2 kg. ಅದಾದಮೇಲೆ ಯಾವುದೇ ಥರದ ಹಿಟ್ಟು, ಯಾವುದು ನಿಮ್ಗೆ ಇದು ಕಡಲೆ ಹಿಟ್ಟಾಗಲಿ ಅಥವಾ ಹೆಸರುಬೇಳೆ ಹಿಟ್ಟಾಗಲಿ ಯಾವುದೇ ಹಿಟ್ಟಾಗಲಿ ನೀವು ತಗೊಂಡು ಅದನ್ನು ಇವೆಲ್ಲವನ್ನ ಮಿಕ್ಸ್ ಮಾಡಿ ಚೆನ್ನಾಗಿ 15 ದಿವಸ ನೆರಳಲ್ಲೇ ಮುಚ್ಚಿಡಬೇಕು. ಅಂದರೆ ದಿನ ಒಂದೊಂದು ದಿವಸ ಅದನ್ನು ತೆಗಿಬೇಕು, ಮತ್ತು ಬೆಳಗ್ಗೆ ಕಲಿಸ್ಬೇಕು, ಮತ್ತು 15 ದಿವಸ ಹಂಗೆ ನೆರಳಲ್ಲಿ ಇಟ್ಟರೆ ಅದು ಜೀವಾಮೃತ ರೆಡಿ ಆಗುತ್ತೆ. ಇದಕ್ಕೆ ನೀವೇನು ಮಾಡಬೇಕು, ಇನ್ನೂ 100 ಲೀಟ್ರ್ ನೀರನ್ನು ಹೆಚ್ಚುವರಿಯಾಗಿ ಕಲಿಸ್ಬಿಟ್ಟು ನೀವು ಸಸಿಗಳು ಏನು ನೆಡ್ತಿರಲ್ಲ ಅದಕ್ಕೆ ಸ್ಪ್ರೇ ಮಾಡ್ಕೊತ ಬಂದರೆ ನಿಮ್ಮ ಔಷಧಿಗಳು ಏನು ಬಳಸ್ತಿರಲ್ಲ ಅದನ್ನು ಕಡಿಮೆ ಮಾಡ್ಕೋಬೋದು, ಹಂಗೆ ವೆಚ್ಚಗಳನ್ನ ಕಡಿಮೆ ಮಾಡ್ಕೋಬೋದು. ಇದೇ ರೀತಿ ನೀವು ಮಾಡ್ಕೊತ ಬಂದರೆ ನಿಮ್ಮ ಭೂಮಿ ಫಲವತ್ತತೆ ಮತ್ತು ನಿಮ್ಮ ಬೆಳೆಗಳು ಚೆನ್ನಾಗಿ ಬರ್ತವೆ, ಹಂಗೆ ಆದಾಯ ಕೂಡ ನಿಮಗೆ ಜಾಸ್ತಿ ಆಗುತ್ತೆ, ನಿಮ್ಮ ಖರ್ಚುಗಳು ಕೂಡ ಕಡಿಮೆ ಆಗ್ತವೆ. ಅರ್ಥ ಆಯ್ತಾ ಅನ್ಕೊತಾ ಇದ್ದೀನಿ ನಾನು. ಅದಕ್ಕಾಗಿ ಈ IPM ಪದ್ಧತಿ ಜೊತೆಗೆ ಸಾವಯವ ಕೃಷಿನ ಇದು ಮಾಡಿಕೊಂಡು ಎಲ್ಲರೂ ಒಳ್ಳೆ ಲಾಭ ಮತ್ತು ಈ ಪ್ರಕೃತಿನ ಪರಿಸರವನ್ನು ಕಾಪಾಡ್ತೀರಂತ ಅನ್ಕೊತ ನನ್ನ ಈ ಮಾತುಗಳನ್ನ ಮುಗಿಸ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಂಗೆ ಈ ಒಂದು ವಿಡಿಯೋ ತೋರಿಸ್ತೀವಿ ಇವಾಗ, ಅದನ್ನು ನೋಡ್ರಿ, ಅದರಲ್ಲಿ ಯಾವ ಥರ ಇದು ಮಾಡ್ಬೇಕಂತ ಹೇಳಿದ್ದಾರೆ. ನೀವೆಲ್ಲರೂ ಈ ಪದ್ಧತಿನ ಪಾಲಿಸಿ ಹೆಚ್ಚಿನ ಲಾಭ ಮತ್ತು ಈ ಪರಿಸರವನ್ನು ಕಾಪಾಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಇಷ್ಟೊತ್ತವರೆಗೆ ನಮ್ಮ ಜೊತೆಗೆ ಸಹಕರಿಸಿದ್ದಕ್ಕೆ ಕಗ್ಗಲ್ ಗ್ರಾಮಸ್ಥರಿಗೆ ಹಾಗೂ ರೈತರಿಗೆ ನಾನು ನಮಸ್ಕಾರಗಳು ಮತ್ತು ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.